ನನಗೆ ಬೇರೆ ಭಾಷೆಗಳ ಚಿತ್ರಗಳು ತುಂಬ ಇಷ್ಟ ಆಗುತ್ತೆ. ಇತ್ತೀಚೆಗೆ ನಮ್ಮ ಕನ್ನಡದಲ್ಲೂ ನಾವೇನು ಕಮ್ಮಿ ಇಲ್ಲ. ಕಾಂತಾರ, KGF, ಈಗ ಸೂ ಫ್ರಮ್ ಸೋ ಎಲ್ಲ ಸಿನಿಮಾಗಳನ್ನೂ ನಾವು ನೋಡ್ತಿದ್ರೆ ಒಳ್ಳೆ ಕಾಂಟೆಂಟ್ನ ನಾವು ಜನರಿಗೆ ತಲುಪಿಸ್ತಾ ಇದ್ದೀವಿ. ನಾನು ಫಿಟ್ನೆಸ್ ಮತ್ತು ವೆಲ್ನೆಸ್ನು ಟ್ರೈನ್ ಮಾಡ್ತೀನಿ. ಹಾಗಾಗಿ ನಾನು ನನ್ನ ಟೀಚರ್ಶಿಪ್ಪಲ್ಲೂ ಇದ್ದೀನಿ. ಐ ಟೀಚ್ ಫಿಟ್ನೆಸ್ ಆ್ಯಂಡ್ ವೆಲ್ನೆಸ್. ಅದರಲ್ಲಿ ನನ್ನ ಸಮಯ ಕಳೆದೋಗುತ್ತೆ. ಇಲ್ಲ ಬೇರೆ ಏನಾದರೂ ಸ್ಕಿಲ್ಸ್ ಕಲಿಬೋದು, ಆ ರೀತಿ ನನ್ನ ಸಮಯ ಕಳೆಯುತ್ತೆ. ಇಲ್ಲ ನನಗೆ ಮನೆ ಅಂದರೆ ನನ್ನ ಪ್ರಾಣ. ಅದು ನನಗೆ ಮನೆ, ಅಡುಗೆ ಮಾಡೋದು ಇದೆಲ್ಲ ನನಗೆ ಸಖತ್ ಇಷ್ಟ. ನೀವು ಇತ್ತೀಚೆಗೆ ಕನ್ನಡ ಇಂಡಸ್ಟ್ರಿ ಕೆಲವೊಂದು ಬದಲಾವಣೆಗಳನ್ನು ನೋಡಿರ್ತೀರ. ಈ ಕಡೆ ಕಮೆಂಟ್ಸು, ಆ ಕಡೆ ಟ್ರೋಲ್ ಆಗ್ತಿರುವಂಥದ್ದು ಈ ಥರ. ಅದೇ ವಿಷಯದಲ್ಲಿ ಡಿ-ಬಾಸ್ ಅಂದರೆ ದರ್ಶನ್ ಅವರ ಇದರಲ್ಲಿ ರಮ್ಯಾ ಅವರು ಮಾತಾಡಿರುವಂಥದ್ದು, ಈಗ ಅವರಿಗೆ ಕಮೆಂಟ್ಗಳು, ನೆಗೆಟಿವ್ ಕಮೆಂಟ್ಗಳು ಬರ್ತಾ ಇದೆ. ಈ ಥರ ಬೆಳವಣಿಗೆಗಳಾಗ್ತಿರೋದ್ರ ಬಗ್ಗೆ ಏನು ಎಫೆಕ್ಟ್ ಆಗ್ಬೋದು? ನಿಮ್ಮ ಅಭಿಪ್ರಾಯ ಏನು? ಇವರ ಬಗ್ಗೆ ಅಂತ ಹೇಳೋದಕ್ಕಿಂತ ನನಗೆ ಪರ್ಸ್ನಲ್ ಒಪಿನಿಯನ್ ಏನು ಅಂತ ಹೇಳಿದ್ರೆ, ಇದು ಎಲ್ಲೂ ತಪ್ಪಿದ್ದಲ್ಲ. ನಾವಿವಾಗ ಒಂದು ಪಬ್ಲಿಕ್ ಕಣ್ಣುಗಳಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಈ ರೀತಿ ಕಾಮೆಂಟ್ಸು ಮತ್ತು DMs ಬರೋದು ಇದು ಎಲ್ಲೂ ತಪ್ಪಿದ್ದಲ್ಲ. ಇದು ನಮಗೆ ಇವಾಗ ಆಗ್ತಿರುವಂಥ ಎಕ್ಸ್ಪೀರಿಯನ್ಸಸ್ ಅಲ್ಲ. ಯಾವಾಗ ಸೋಷಿಯಲ್ ಮೀಡಿಯಾ ಪ್ರಭಾವ ಎಲ್ಲ ಕಡೆ ವೀರಕ್ಕೆ ಶುರುವಾಯಿತು ಅವಾಗ್ಲಿಂದಾನೇ ಆಗ್ತಿರುವಂಥ ಸಮಸ್ಯೆ ಇದು. ಬಟ್ ಈಗ ನಾವು ನೋಡಕ್ಕೆ ಹೋದರೆ ಇನ್ಸ್ಟಾಗ್ರಾಮ್ ಅಥವಾ ಬೇರೆ ಎಲ್ಲ ಕಡೆ ಒಂದಿಷ್ಟು ನಮಗೋಸ್ಕರ ಹೆಲ್ಪ್ ಆಗಲಿ ಅಂತ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ತಂದಿದ್ದಾರೆ. ಬ್ಲಾಕ್ ಮಾಡ್ಬೋದು, ರೆಸ್ಟ್ರಿಕ್ಟ್ ಮಾಡ್ಬೋದು. ನಮ್ಗಷ್ಟು ತುಂಬ ತೊಂದರೆ ಆಗ್ತಿದೆ ಅಂದರೆ ನಾವು ಸೈಬರ್ ಕಂಪ್ಲೇಂಟ್ ಕೂಡ ಕೊಡ್ಬೋದು. ಅದರಲ್ಲಿ ಆ ವಿಚಾರದಲ್ಲಿ ನನಗೆ ಒಂದು ಖುಷಿ ಏನಪ್ಪಾ ಅಂತ ಹೇಳಿದ್ರೆ, ನಮ್ಗೆ ಇವಾಗ ಕಾಮೆಂಟ್ಸ್ ಇಂದ ನಮ್ಗೆ ಏನೋ ತೊಂದರೆ ಆಗ್ತಿದೆ ಅಂದ್ರೆ ನಾವು ಅದನ್ನ ಆಫ್ ಮಾಡ್ಬಿಡ್ಬಹುದು. ಸೊ ಯಾರಿಗೆ ಆ ಒಂದು ಸ್ಟ್ರೆಂತ್ ಇದೆ, ನಾನು ಇದನ್ನ ಇತ್ತೀಚೆಗೆ ಅಷ್ಟೇ ಹೇಳ್ತಾ ಇದ್ದೀನಿ ಎಲ್ಲ ಕಡೆ, ಯಾರಿಗೆ ಆ ಒಂದು ಸ್ಟ್ರೆಂತ್ ಇದೆ, ಕೇಪಬಿಲಿಟಿ ಇದೆ, ನಿಂತು ಇದ್ರ ಬಗ್ಗೆ ನಾನು ಹೋರಾಡ್ತೀನಿ, ಇದರಿಂದ ಒಂದಷ್ಟು ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ, ಅವ್ರಿಗೊಂದು ವಾಯ್ಸ್ ಆಗುತ್ತೆ, ಯಾರು ವಾಯ್ಸ್ ಔಟ್ ಮಾಡೋಕ್ಕಾಗಲ್ಲ ಅಂತ ಅವ್ರಿಗೆ ಒಂದು ವಾಯ್ಸ್ ಆಗುತ್ತೆ ಅಂದ್ರೆ ಖಂಡಿತವಾಗ್ಲೂ ನಿಂತ್ಕೊಂಡು ಅದ್ರ ಬಗ್ಗೆ ಫೈಟ್ ಮಾಡಿ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಎಲ್ರೂ ನಿಂತು ಫೈಟ್ ಮಾಡುವಂತ ಪರಿಸ್ಥಿತಿಲಿ ಅವ್ರು ಇರಲ್ಲ. ಅವರೊಂದು ವಾಯ್ಸ್ ಔಟ್ ಮಾಡ್ಬೇಕಂದ್ರೆ ಅವರು ಸುಮಾರು ವಿಷಯಗಳನ್ನ ಅವರು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಅವರ ಫ್ಯಾಮಿಲಿ ಆಗಿರ್ಬೋದು, ಅಥವಾ ಅವರು ಮಾಡ್ತಿರುವಂತ ಕೆಲಸ ಆಗಿರ್ಬೋದು, ಅವರ ಸುತ್ತಮುತ್ತ ಜನ ಆಗಿರ್ಬೋದು, ಎಲ್ಲದನ್ನು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಬಟ್ ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ತುಂಬಾ ಧೈರ್ಯವಂತೆ, ನಾನು ನಿಂತ್ಕೊಳ್ತೀನಿ, ನಾನು ಇದು ಕೊನೆವರೆಗೂ ನಾನು ಇದ್ರ ಬಗ್ಗೆ ಫೈಟ್ ಮಾಡ್ತೀನಿ ಅಂತ ನನಗೊಂದು ಸ್ಟ್ರೆಂತ್ ಇತ್ತು ಅಂದ್ರೆ ನಾನು ಖಂಡಿತ ನಿಂತ್ಕೊಳ್ತೀನಿ. ಹೌದು, ನಿಮಗೆ ಧೈರ್ಯ ಇದೆ ಅಂತ ನನಗೆ ಗೊತ್ತಾಗ್ತಿದೆ. ಇಲ್ಲ, ಇತ್ತೀಚೆಗೆ ನಾನು ಅಷ್ಟಾಗಿ ಇದನ್ನೆಲ್ಲ ಇಗ್ನೋರ್ ಮಾಡ್ತೀನಿ. ಅಂದ್ರೆ ನಾನು ಯಾವ್ದು ಕಾಮೆಂಟ್ಸ್ ಓದಕ್ ಹೋಗಲ್ಲ. ಬಟ್ ಯಾರಾದ್ರೂ ಒಳ್ಳೇದ್ ಹೇಳ್ತು, ವೆಲ್ ವಿಶರ್ಸ್ ಇದ್ರು, ಅವ್ರಿಗೆ ನಾನು ವಾಪಸ್ ರೆಸ್ಪಾಂಡ್ ಖಂಡಿತವಾಗ್ಲೂ ಮಾಡ್ತೀನಿ. ನಾನು ಇವಾಗ ಎಲ್ಲೋ ಯಾವ್ದೋ ಮೂಲೆಯಲ್ಲಿ ಕೂತ್ಕೊಂಡು ಕಾಮೆಂಟ್ ಮಾಡ್ತಿರೋರ್ಗೆ ಅವ್ರು ಯಾರು ಅಂತಾನು ನಮ್ಗೆ ಗೊತ್ತಿರಲ್ಲ. ಅವ್ರು ಹಾಕಿರುವಂತ ಫೋಟೋ, ಅವ್ರು ಹಾಕಿರುವಂತ ಹೆಸರು ಸಹ ಅವ್ರದ್ದಾಗಿರಲ್ಲ. ಅಂತವ್ರನ್ನ ನಾವು ಹೇಗೆ ಹೋಗಿ ಕರೆಕ್ಟ್ ಮಾಡಕ್ಕಾಗತ್ತೆ? ಇಟ್ ಈಸ್ ಆಕ್ಚುಲಿ ವೇಸ್ಟ್ ಆಫ್ ಟೈಮ್ ಅಂತ ನಾನು ಇಗ್ನೋರ್ ಮಾಡ್ತಾ ಹೋಗ್ಬೇಕು. ದಟ್ ಇಸ್ ಬೆಸ್ಟ್. ಮತ್ತೊಂದು ವಿಚಾರ ಏನಪ್ಪಾ ಅಂದರೆ, ಈಗ ನೀವು ನೋಡ್ಬೋದು ಕನ್ನಡ ಇಂಡಸ್ಟ್ರಿ ಹೀರೋಯಿನ್ಸ್ಗಳು ಬೇರೆ ಕಡೆ ಜಾಸ್ತಿ ವಾಲ್ತಾ ಇದ್ದಾರೆ, ಬೇರೆ ಭಾಷೆಗಳಿಗೆ ವಾಲ್ತಾ ಇದ್ದಾರೆ. ಅಲ್ಲಿ ಹೋಗಿ ತುಂಬಾ ಹಿಟ್ ಆಗ್ತಿರುವಂಥದ್ದು. ಅದ್ರ ಬಗ್ಗೆ ಕನ್ನಡ ಅವಕಾಶ ಸಿಗ್ತಿಲ್ವಾ? ಏನಿರ್ಬೋದು ನಿಮ್ಮ ಪ್ರಕಾರ? ಒಂದು ಪ್ರೌಡ್ ಏನು ಅಂತ ಹೇಳಿದ್ರೆ, ಅವ್ರು ಅಲ್ಲಿ ಹೋಗಿ ಕನ್ನಡದ ಹೀರೋಯಿನ್ಗಳು ಅಂತ ಹೇಳಿಸ್ಕೊಳ್ತಿದಾರಲ್ಲ. ಅಂಡ್ ಅವ್ರು ಮಾಡ್ತಿರುವಂತ ಚಿತ್ರಗಳು ಅಷ್ಟೇ ರೀಚ್ ಆಗ್ತಿದೆ, ಅಷ್ಟೇ ನ್ಯಾಷನಲ್ ಲೆವೆಲ್ ಅಲ್ಲಿ ರೀಚ್ ಆಗ್ತಿದೆ, ಗ್ಲೋಬಲ್ ಲೆವೆಲ್ ಅಲ್ಲಿ ರೀಚ್ ಆಗ್ತಿದೆ. ಆ ಒಂದು ಪ್ರೈಡ್ ನಮಗ್ ತುಂಬಾ ಇದೆ. ಅಂದ್ರೆ ನಮ್ಮ ಹೆಣ್ಮಕ್ಳು ಅಲ್ಲಿ ಹೋಗ್ಬಿಟ್ಟು ಹೆಸರನ್ನ ಮುಂದೆ ತಗೊಂಡು ಹೋಗ್ತಿದ್ದಾರೆ ಅಂತ. ಬಟ್ ಲ್ಯಾಕ್ ಆಫ್ ಆಪರ್ಚುನಿಟೀಸ್ ಡೆಫಿನೆಟ್ಲಿ ಇದೆ ಅಂತ ನನ್ಗೆ ಅನ್ಸುತ್ತೆ. ಅದು ನಾವು ಬರೀ ಚಿತ್ರಗಳನ್ನ ಬ್ಲೇಮ್ ಮಾಡಿದ್ರೆ ಆಗಲ್ಲ. ಜನ ಚಿತ್ರಮಂದಿರಕ್ಕೆ ಬಂದ್ರೆ ಒಂದು ಸಿನಿಮಾ ಅಂತ ಆಗತ್ತೆ, ಒಂದು ಸಿನಿಮಾ ಅಂತ ಆದ್ರೆ ಆರ್ಟಿಸ್ಟ್ಗಳಿಗೂ ಕೆಲಸ ಸಿಗತ್ತೆ. ಹಂಗಾಗಿ ನಾವು ಒಂದು ವಿಚಾರನ ನಾವು ಅಲ್ಲಿ ಬ್ಲೇಮ್ ಮಾಡ್ತಾ ಹೋಗಕ್ಕಾಗಲ್ಲ. ಬಟ್ ಆದ್ರೂ ತುಂಬಾ ಸಂತೋಷ ಇದೆ ನಮ್ಮ ಹೆಣ್ಮಕ್ಳು ಅಲ್ಲಿ ಹೋಗಿ ಕೆಲಸ ಮಾಡ್ತಿರೋದು. ಹೌದು. ನಿಮಗೇನಾದ್ರೂ ಈಗ ಬೇರೆ ಭಾಷೆಗಳಲ್ಲಿ ಅವಕಾಶ ಸಿಕ್ಕರೆ ನೀವು ಹೋಗ್ತೀರಾ? ಅಂದ್ರೆ ನಿಮಗೇನಾದ್ರೂ ಈ ಭಾಷೆಯಲ್ಲಿ ಮಾಡ್ಬೇಕು ಆ ಥರ ಏನಾದ್ರು ಇಂಟ್ರೆಸ್ಟ್? ನಾನು ಮುಂಚೆ ತಮಿಳ್, ತೆಲುಗುಲೆಲ್ಲ ಕೆಲಸ ಮಾಡಿದ್ದೀನಿ. ಅವರು ಬರೆಯುವಂತ ಪಾತ್ರಗಳು ನನಗೆ ತುಂಬಾ ಇಷ್ಟ ಆಗತ್ತೆ. ಅಂದ್ರೆ ಒಂದು ಪಾತ್ರಕ್ಕೆ ಏನ್ ಬೇಕಾಗತ್ತೆ ಆ ಪಾತ್ರನ ನಾವು ಇಡೀ ಸಿನಿಮಾ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅದಕ್ಕೊಂದು ಗೌರವ ಇರುತ್ತೆ, ಅದಕ್ಕೊಂದು ಕ್ಯಾರೆಕ್ಟರ್ ಇರತ್ತೆ. ಅದನ್ನ ಹೇಗೆ ನಾವು ಜನರ ಮುಂದೆ ತರಬಹುದು ಅನ್ನೋ ವಿಚಾರಗಳನ್ನೆಲ್ಲ ಅವ್ರು ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಹಾಗಾಗಿ ನನಗೆ ಬೇರೆ ಭಾಷೆಗಳ ಚಿತ್ರಗಳು ತುಂಬಾ ಇಷ್ಟ ಆಗತ್ತೆ. ಇತ್ತೀಚೆಗೆ ನಮ್ಮ ಕನ್ನಡದಲ್ಲೂ ನಾವೇನು ಕಮ್ಮಿ ಇಲ್ಲ. ಕಾಂತಾರ, KGF, ಈಗ ಸೂ ಫ್ರಮ್ ಸೋ ಎಲ್ಲ ಸಿನಿಮಾಗಳನ್ನೂ ನಾವು ನೋಡ್ತಿದ್ರೆ ಒಳ್ಳೆ ಕಾಂಟೆಂಟ್ನ ನಾವು ಜನರಿಗೆ ತಲುಪಿಸ್ತಾ ಇದೀವಿ. ಸೊ ಇನ್ನು ಹಾಗೆ ಹೆಚ್ಚು ಇನ್ವೆಸ್ಟರ್ಸ್, ಹೆಚ್ಚು ಪ್ರೊಡ್ಯೂಸರ್ಸ್ ಬಂದ್ರೆ ಒಳ್ಳೆ ಬರಹಗಾರರಿದ್ದಾರೆ, ಒಳ್ಳೆ ಕತೆ ಬರೆಯೋರಿದ್ದಾರೆ. ಸೊ ಅಂತವ್ರಿಗೂ ಒಂದು ಆಪರ್ಚುನಿಟಿ ಆಗುತ್ತೆ ಅಂತ ನನ್ಗನ್ಸುತ್ತೆ. ಹೌದು, ನೀವು ತುಂಬಾ ನಟಿಯಾಗಿ ನಟಿಸಿರುವಂಥವ್ರು. ಈ ನಟಿ ಜೀವನ, ಒಂದು ಆಕ್ಟ್ರೆಸ್ ಜೀವನ ಹೇಗಿರುತ್ತೆ? ನೀವು ಏನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ಈ ಒಂದು ಜರ್ನಿಯಲ್ಲಿ?
ಎಲ್ಲರ ಜೀವನದಲ್ಲೂ ಅಷ್ಟೇ. ಇವಾಗ ನಾನು ನಟಿ ಅನ್ನೋದಕ್ಕಿಂತ ಒಂದು ಹೆಣ್ಣಾಗಿರ್ಬೋದು, ಅಥವಾ ನಾನೊಂದು ವೈಫ್ ಆಗಿರ್ಬೋದು, ಒಂದು ಮಗಳಾಗಿರ್ಬೋದು, ಸೊಸೆ ಆಗಿರ್ಬೋದು. ಸೊ ಎಲ್ಲರ ಜೀವನದಲ್ಲೂ ಆಗುವಂಥ ಗ್ರಾಫ್ ಸೇಮ್ ನನ್ನ ಜೀವನದಲ್ಲೂ ಆಗುತ್ತೆ. ನಮ್ದು ಆ ಒಂದು ಹೆಂಗ್ ಹೇಳ್ತಾರೆ, ಹಿಂಗೆ ಹೋಗ್ತೇವೆ, ಒಂದು ಸಮವಾಗಿ ಹೋಗ್ತಿರಲ್ಲ ಜೀವನ, ಯಾವಾಗ್ಲೂ ಒಂದು ಏರುಪೇರು ಇದ್ದೇ ಇರುತ್ತೆ. ಸಿನಿಮಾ ಇಂಡಸ್ಟ್ರಿಯಲ್ಲೂ ಹಂಗೇನೆ, ಆಪರ್ಚುನಿಟಿ ಇರೋವಾಗ ನಾನು ನೀವು ಹೀಗೆ ಕುತ್ಕೊಂಡು ಮಾತಾಡ್ತೀವಿ ಚಿತ್ರಗಳ ಬಗ್ಗೆ. ಆಪರ್ಚುನಿಟೀಸ್ ಇಲ್ಲದೆ ಇರೋವಾಗ ನಾನು ಕೆಲವೊಂದ್ಸಲ 2-3 ವರ್ಷ ಮನೇಲಿ ಕೂತಿದ್ದೆಲ್ಲ ವಿಚಾರಗಳಿದೆ. ಆ ರೀತಿ ಆಗತ್ತೆ. ಬಟ್ ಹಂಗೆ ಅಂತ ನಾನು ಸುಮ್ಮನೆ ಕೂತಿದ್ದು ಇಲ್ಲ. ನಾನು ಫಿಟ್ನೆಸ್ ಮತ್ತೆ ವೆಲ್ನೆಸ್ನು ಟ್ರೈನ್ ಮಾಡ್ತೀನಿ. ಹಾಗಾಗಿ ನಾನು ನನ್ನ ಟೀಚರ್ಶಿಪ್ಪಲ್ಲೂ ಇದ್ದೀನಿ. ಐ ಟೀಚ್ ಫಿಟ್ನೆಸ್ ಆ್ಯಂಡ್ ವೆಲ್ನೆಸ್. ಅದರಲ್ಲಿ ನನ್ನ ಸಮಯ ಕಳೆದೋಗುತ್ತೆ. ಇಲ್ಲ ಬೇರೆ ಏನಾದರೂ ಸ್ಕಿಲ್ಸ್ ಕಲಿಬೋದು, ಆ ರೀತಿ ನನ್ನ ಸಮಯ ಕಳೆಯುತ್ತೆ. ಇಲ್ಲ ನನಗೆ ಮನೆ ಅಂದರೆ ನನ್ನ ಪ್ರಾಣ. ಅದು ನನಗೆ ಮನೆ, ಅಡುಗೆ ಮಾಡೋದು ಇದೆಲ್ಲ ನನಗೆ ಸಖತ್ ಇಷ್ಟ. ಸೊ ಹೆಂಗೋ ಒಂದು ಕಳೀತಾ ಇರತ್ತೆ ಕಾಲ. ಓಕೆ, ಈಗ ಒಂದು ಸೀರಿಯಲ್ಗೂ ಸಿನಿಮಾಗೂ ತುಂಬ ವ್ಯತ್ಯಾಸ ಇದೆ. ಹೌದು. ನಿಮಗೆ ನಿಮ್ಮ ಪ್ರಕಾರ ಏನು ವ್ಯತ್ಯಾಸ ಕಂಡು ಬರುತ್ತೆ ನಿಮಗೆ? ಅಂದರೆ ನಾವು ನೋಡೋರಿಗೂ ಒಂದು ವ್ಯತ್ಯಾಸ ಬೇರೆ ರೀತಿ ಇರುತ್ತೆ, ನೀವು ಅದನ್ನು ಅನುಭವಿಸೋರಿಗೆ ಇನ್ನೊಂಥರ ವ್ಯತ್ಯಾಸ ಇರುತ್ತೆ ಸಿರಿಯಲ್ಗೂ ಸಿನಿಮಾಗೂ. ನಟನೆಯಲ್ಲಿ ನೀವು ಕೇಳ್ತಾ ಇದ್ರೆ ಡೆಫಿನೆಟ್ಲಿ, ಯಾಕಂದ್ರೆ ನಾನೊಂದು 4-5 ಸೀರಿಯಲ್ ಮಾಡಿದ್ದೀನಿ ಬೇರೆ ಬೇರೆ ಚಾನೆಲ್ಗಳಿಗೆ. ಬೇರೆ ಬೇರೆ ಪಾತ್ರಗಳನ್ನ ನಾನು ನಿರ್ವಹಿಸಿದ್ದೀನಿ. ಅಲ್ಲಿ ಡೆಫಿನೆಟ್ಲಿ ಆಕ್ಟಿಂಗ್ ವೈಸ್ ನೋಡಕ್ ಹೋದ್ರೆ ತುಂಬಾ ಡಿಫ್ರೆನ್ಸ್ ಇದೆ. ಇವಾಗ ನಾವು ಥಿಯೇಟರ್ ಮಾಡ್ತಾರೆ, ಡ್ರಾಮಾ ಎಲ್ಲ, ನಾಟಕ ಎಲ್ಲ, ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಕ್ಟಿಂಗ್. ಅದು ಸೀರಿಯಲ್ ಮಾಡುವಾಗ ಅದೇ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಕ್ಟಿಂಗ್. ಸಿನಿಮಾಗೆ ಬಂದಾಗ ಆದಷ್ಟು ನಾವು ಏನ್ ಹೇಳ್ತಾರೆ, ಸಟಲ್ ಆಗಿರೋದು, ಆ ಪಾತ್ರಕ್ಕೆ ಹೇಗ್ ಬೇಕೋ ಹಾಗೆ ನಾವು ಅದನ್ನ ಕಂಡೀಷನ್ ಮಾಡ್ತಾ ಹೋಗೋದು, ಅದು ಉತ್ತಮ. ಈಗ ವಾಯ್ಸ್ ಅಲ್ಲಿ ಆಗಿರ್ಬೋದು, ಅಥವಾ ನಮ್ಮ ಎಕ್ಸ್ಪ್ರೆಷನ್ಸ್ ಅಲ್ಲಿ ಆಗಿರ್ಬೋದು, ಕೆಲವೊಂದ್ಸಲ ನಾವು ಮಾಡುವಂಥ ಪಾತ್ರ, ಇವಾಗ ಶ್ರೀದೇವಿಗೆ ಆಕ್ಚುಲಿ ಅಷ್ಟಾಗಿ ಹೆಚ್ಚು ಮೇಕಪ್ ಇರಲಿಲ್ಲ, ಹೆಚ್ಚು ಏನು ಆಡಂಬರ ಇರಲಿಲ್ಲ. ಅವಳು ಹೇಗಿದ್ದಾಳೋ ಹಾಗೆ ಜನರ ಮುಂದೆ ತರಬೇಕು ಅಂತ ಅವರ ಒಂದು ಉದ್ದೇಶ ಇದ್ದಿದ್ದು. ಸೊ ಹಾಗಾಗಿ ತುಂಬಾ ಸಟಲ್ ಆಗಿ ನ್ಯಾಚುರಲ್ ಆಗಿರೋದು ತುಂಬಾ ಕಾಂಪ್ಲಿಕೇಟೆಡ್ ಆಕ್ಚುಲಿ. ಅದು ತುಂಬಾ ಒಂಥರ ಅದಕ್ಕೆ ಏನೂ ಮಾಡದೇ ಇರೋದು ಎಷ್ಟು ಕಷ್ಟ ಆಗುತ್ತಲ್ಲ. ಅಂದ್ರೆ ಡೂಯಿಂಗ್ ನಥಿಂಗ್ ಇಸ್ ಅನ್ ಆರ್ಟ್ ಆಕ್ಚುಲಿ. ಸೊ ಅದು ನಮ್ಗೆ ಚಿತ್ರರಂಗದಲ್ಲಿ ಇತ್ತೀಚೆಗೆ ಕಾಣಕ್ ಸಿಗತ್ತೆ. ನಿಮ್ಗೆ ಸಟಲ್ ಆಕ್ಟಿಂಗ್ ಅನ್ನೋದು ಇಟ್ಸ್ ಆಕ್ಚುಲಿ ಬಿಕಮ್ ಆ ಪಾತ್ರಕ್ಕೆ ಸೆಟ್ಲ್ ಆಗಿ. ಹೌದು. ಅಂದ್ರೆ ನೋಡುಗರಿಗೂ ಇವಳು ನನ್ ತರ ಅಲ್ವಾ, ನಾನು ಇವಳಿಗೆ ಕನೆಕ್ಟ್ ಆಗ್ಬೋದು, ಅಥವಾ ನನಗೆ ಗೊತ್ತಿರೋರು ಯಾರ ತರಾನೋ ಅಲ್ವಾ ಅನ್ನೋ ರೀತಿಯಲ್ಲಿ. ಸೊ ಹಾಗಾಗಿ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅನ್ಸುತ್ತೆ. ಈಗ ನಿಮ್ಮ ಈ ನಟನೆ ಜೀವನಕ್ಕೆ ನಿಮ್ಮ ಪೇರೆಂಟ್ಸ್ ಅವರ ಸಪೋರ್ಟ್ ನಿಮಗೆ ಎಷ್ಟಿದೆ? ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.